ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕೊನೆಯಲ್ಲಿ ಒಂದು ಏಂಜಲ್ಸ್ ಗೈಡೆನ್ಸ್ ಏನಿದೆ ಅಂತ ಕೂಡ ಚೆಕ್ ಮಾಡೋಣ. ಓಕೆ, ಸೊ ನಿಮ್ಮ ಫಸ್ಟ್ ಕಾರ್ಡ್ ನೈಟ್ ಆಫ್ ಟ್ರಪ್ಸ್. ಓಕೆ, ನೈಟ್ ಆಫ್ ಟ್ರಪ್ಸ್ ಅಂತ ಅಂದರೆ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಈ ಪರ್ಸನ್ ಇನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವರು ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಥವಾ ನಿಮಗೆ ಬಂದು ಪ್ರಪೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ದಟ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಲೆಟರ್ ಕಾಣಿಸ್ತಾ ಇದೆ. ಲೆಟರ್ ಅಂತ ಅಂದರೆ ಒಂದು ಮೆಸೇಜ್ ಅಂತ ಅಂದ್ಬಿಟ್ಟು ಇಲ್ಲಿ ರೋಸ್ ಇಟ್ಕೊಂಡಿದ್ದಾರೆ. ಅಂದರೆ ಅವರು ಪ್ರೀತಿನ ಆಫರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಹಿಂದೆಡೆ ಆರ್ಸ್ ಇದೆ. ಸೊ ಈ ಪರ್ಸನ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಫಸ್ಟ್ ಕಾರ್ಡ್ ಒಂದು ಪಾಸಿಟಿವ್ ಕಾರ್ಡ್ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ವಿಲ್ ಸಿ ಫರ್ದರ್. ಓಕೆ, ನೋಡೋಣ ಒನ್ ಬೈ ಒನ್. ಓಕೆ, ನೈಟ್ ಆಫ್ ಕಪ್ಸ್ ಜೊತೆಗೆ ನೈಟ್ ಆಫ್ ಪೆಂಟಿಕಲ್ಸ್ ಎರಡೂ ಬಂದಿದೆ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೂ ಅಗೇನ್ ಇಟ್ಸ್ ಅ ಮೂವಿಂಗ್ ಕಾರ್ಡ್, ಬಟ್ ಒಂದು ಸ್ವಲ್ಪ ಏನು ಅಂತ ಅಂದರೆ ಸ್ಲೋ ಮೂವಿಂಗ್ ಕಾರ್ಡ್. ಇಮಿಡಿಯೇಟಾಗಿ ರಶ್ ಮಾಡೋ ಅಂಥದ್ದಲ್ಲ, ಇಮಿಡಿಯೇಟಾಗಿ ಬಂದು ಪ್ರಪೋಸ್ ಮಾಡೋ ಅಂಥದ್ದಲ್ಲ, ಅಥವಾ ಅವ್ರಿಗೆ ಅನಿಸಿದ್ದನ್ನು ಅವರು ಇಮಿಡಿಯೇಟಾಗಿ ಹೇಳ್ಕೊಳ್ಳೋ ಅಂಥದ್ದಲ್ಲ. ಅವರು ಅವರ ಫೀಲಿಂಗ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರು ಏನೂ ಹೇಳ್ಕೊಳ್ತಾ ಇಲ್ಲ, ಎಕ್ಸ್ಪ್ರೆಸಿವ್ ಆಗಿಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಫೀಲಿಂಗ್ಸ್ ಇದೆ, ಬಟ್ ಆ ಪರ್ಸನ್ ಎಕ್ಸ್ಪ್ರೆಸಿವ್ ಆಗಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಓಕೆ, 7 ಆಫ್ ಸ್ವಾರ್ಡ್ ಅಂತ ಬರ್ತಾ ಇದೆ. 7 ಆಫ್ ಸ್ವಾರ್ಡ್ ಅಂತ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಒಂದು ಸ್ವಲ್ಪ ಈ ಪರ್ಸನ್ನು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ, ಹೈಡ್ ಮಾಡಿದ್ದಾರೆ. ಬಟ್ ಆ ಪರ್ಸನ್ಗೆ ನಿಮ್ಮ ಹತ್ರ ಬಂದು ಅವರು ಆ್ಯಕ್ಷನ್ ತೊಗೋಬೇಕು, ಮಾತಾಡಬೇಕು, ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಬಟ್ ಏನು ಅಂತ ಅಂದರೆ ಯಾವ ಥರ ಬಂದು ಮಾತಾಡಿಸ್ಲಿ, ಈ ಪರ್ಸನ್ ನನ್ನ ಬಗ್ಗೆ ಏನಾದರೂ ತಪ್ಪಾಗಿ ತಿಳ್ಕೊಂಡಿದ್ದಾರಾ, ನನ್ನ ಈಗ ಹೋಗಿ ಅಪ್ರೋಚ್ ಮಾಡಿದ್ರೆ ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಅವರು ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದು ಅವರ ಭಾವನೆನ ಹೇಳ್ಕೊಂಡ್ರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ, ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಅಥವಾ ನೀವೇನಾದರೂ ಈ ಪರ್ಸನ್ ಕಣ್ಣಿಂಗು ದುಡ್ಡಿಗಾಗಿ ಬಂದರು, ಅಥವಾ ಏನೋ ನನ್ನ ಹತ್ರ ಬೇಕು ಅದಕ್ಕೆ ಇವ್ರು ಬಂದಿದ್ದಾರೆ, ಇವರ ಫೀಲಿಂಗ್ಸ್ ಜೆನ್ಯೂನ್ ಅಲ್ಲ ಅಂತ ಅಂದ್ಬಿಟ್ಟು ನೀವೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಸೊ ಇವ್ರು ಬಂದರೆ ನೀವೇನು ಅಂದ್ಕೊಳ್ತೀರಾ ಅನ್ನೋ ಒಂದು ಭಯ, ನೀವು ಬಂದಿಲ್ಲ ಅಂತ ಅಂದರೆ ನನ್ನನ್ನು ಮರ್ತೋಗ್ಬಿಟ್ರು ಅನ್ನೋ ಒಂದು ಭಯ, ಎರಡೂ ಕೂಡ ಈ ಪರ್ಸನ್ ಮೈಂಡ್ಸೆಟ್ಟಲ್ಲಿ ರನ್ ಆಗ್ತಾ ಇದೆ. ಆದರೆ ಈ ಪರ್ಸನ್ ನೀವು ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅವರ ಒಂದು ಫೀಲಿಂಗ್ಸ್ಗೆ, ಅವ್ರಿಗೇನೋ ಬಂದು ಹೇಳ್ಕೊಂಡ್ರೆ ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊಳ್ತೀರಾ, ಅಥವಾ ಅವ್ರನ್ನ ಜೆನ್ಯೂನ್ ಆಗಿ ನೀವು ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊಳ್ತೀರಾ, ಈ ಥರದ್ದು ಅವ್ರಿಗೆ ಒಂದು ಯೋಚನೆ ಅನ್ನುವಂಥದ್ದು ಕಾಡ್ತಾ ಇದೆ. ಸೊ ಹೈ ಪ್ರಿಸ್ಟಸ್ ಅಂದರೆ ಅವ್ರು ನಿಮ್ಮ ಹತ್ರ ತುಂಬ ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ಗಳು ಏನೇ ಇದ್ರೂ ಅದನ್ನು ಅವರು ಹೇಳ್ಕೊಳ್ತಾ ಇಲ್ಲ. ಅವರು ಮೆಂಟಲಿ, ಫಿಸಿಕಲಿ ಆ್ಯಂಡ್ ಎಮೋಷನಲಿ ಈ ಪರ್ಸನ್ಗೆ ನಿಮ್ಮ ಒಂದು ಟೈಮ್ ಅವ್ರಿಗೆ ಬೇಕಾಗಿದೆ. ನೀವು ಅವ್ರ ಜೊತೆ ಇದ್ದರೆ ಅವರ ಮೈಂಡ್ ಹೀಲ್ ಆಗುತ್ತೆ. ಆದರೆ ಆ ಪರ್ಸನ್ ಯಾವ ಥರ ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಏನಾಗಿರ್ಬೋದು, ನಿಮ್ಮ ಆಲೋಚನೆ ಏನಾಗಿರ್ಬೋದು, ನೀವು ಆ ಪರ್ಸನ್ ಬಂದು ಮಾತಾಡ್ಸಿದ್ರೆ ನೀವು ಅವ್ರನ್ನ ಸೆಲ್ಫಿಶ್ ಅಂತ ಅನ್ಕೋಬೋದು, ಅಥವಾ ಕನ್ನಿಂಗ್, ಅಥವಾ ಮ್ಯಾನಿಪುಲೇಟರ್, ಡಿಪ್ಲೊಮ್ಯಾಟಿಕ್, ಈ ಥರ ಏನೇನೆಲ್ಲ ನಿಮಗೆ ಫೀಲ್ ಆಗಬಹುದು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ಪರ್ಸನ್ಗೆ ಒಂಥರ ಬರ್ಡನ್ ಆಗೋಗಿದೆ. ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋದಾ ಬೇಡವಾ ಅನ್ನೋದು ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಆ ಪರ್ಸನ್ನು. ಆ ಪರ್ಸನ್ಗೆ ಅನ್ನಿಸ್ಬಿಟ್ಟಿದೆ, ನಾನು ಈಗ ಹೋಗಿ ಅಪ್ರೋಚ್ ಮಾಡ್ತೀನಿ, ಆಯಿತು, ಈ ಪರ್ಸನ್ ಅಪ್ರೋಚ್ ಮಾಡಿದ್ರೆ ಇವ್ರು ನನ್ನನ್ನು ಮತ್ತೆ ಇಷ್ಟಪಡ್ತಾರಾ ಅನ್ನೋ ಯೋಚನೆನೂ ಕೂಡ ಅವ್ರಿಗೆ ಇದೆ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಟುವರ್ಡ್ಸ್ ಯು. ಎಷ್ಟೇ ಕಷ್ಟ ಆಗಲಿ ನಿಮ್ಮ ಹತ್ರ ಅವರು ಬಂದು ಅವರ ಫೀಲಿಂಗ್ಸ್ನ ಅವರು ಹೇಳ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಮೆಂಟಲಿ, ಫಿಸಿಕಲಿ ಆ ಪರ್ಸನ್ ಕೂಡ ಎಕ್ಸಾಸ್ಟ್ ಆಗೋಗಿದ್ದಾರೆ. ಅವರು ಈಗ ಪ್ರೆಸೆಂಟಲ್ಲಿ ಅವರೇನು ಹ್ಯಾಪಿಯಾಗಿದ್ದಾರೆ ಅಂತ ಅನ್ನಿಸ್ತಿಲ್ಲ ಅವ್ರಿಗೆ. ಅವರು ತೊಗೊಳ್ತಾ ಇರೋ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅಥವಾ ಅವರ ಡ್ಯೂಟಿ ಆಗಿರ್ಬೋದು, ಅವರ ವರ್ಕ್ ಆಗಿರಬಹುದು, ಅಥವಾ ಅವರ ಫಿನಾನ್ಷಿಯಲ್ ವೈಸ್ ಆಗಿರ್ಬೋದು, ಅವ್ರಿಗೊಂದು ಸ್ವಲ್ಪ ಸ್ಟ್ರೆಸ್ಫುಲ್ ಲೈಫ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಎಲ್ಲ ಜವಾಬ್ದಾರಿನೂ ಈ ಪರ್ಸನ್ನೇ ಓದ್ಕೊಂಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ.
ಸೊ ಹಾಗಾಗಿ ನೀವು ಅವರ ಜೀವನದಲ್ಲಿ ಎಂಟರ್ ಆದರೆ ಅದೆಲ್ಲನೂ ನಾರ್ಮಲೈಸ್ ಆಗುತ್ತೆ, ಅಂದರೆ ಅವರ ಜೀವನ ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ನ ನೀವು ನೋಡ್ಬೋದು. ಸೊ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಅಂದರೆ ಈ ಪರ್ಸನ್ ಮೇಲ್ನೋಟಕ್ಕೆ ಏನೋ ಫುಲ್ಲು ರಡ್ಡಾಗಿ ರಫ್ ಆಗಿ ಅವ್ರ ಜೀವನದಲ್ಲಿ ಒಳ್ಳೆ ಆ್ಯಟಿಟ್ಯೂಡಿಂದ ಈಗೋಯಿಸ್ಟಿಕ್ಕಿಂದ ಜೀವನನ ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಅವರ ಮನಸ್ಸು ಆ ಥರ ಇಲ್ಲ. ಓಕೆ, ಇಲ್ಲಿ ನೀವು ರ್ಯಾಬಿಟ್ ಕೂಡ ನೋಡ್ಬೋದು. ಸೊ ಮೇಲ್ನೋಟಕ್ಕೆ ಮಾತ್ರ ಅವರು ಕಾಣಿಸೋ ಹಾಗೆ ಅವರು ಒಳಗಡೆ ಇಲ್ಲ. ಆ ಪರ್ಸನ್ ತುಂಬಾ ಕೊರಗ್ತಿದ್ದಾರೆ, ಡಿಪ್ರೆಷನಲ್ಲಿದ್ದಾರೆ. ಅವರ ಮೈಂಡ್ ಕೂಡ ತುಂಬ ಚಂಚಲ, ಇವತ್ತಿದ್ದಂಗೆ ನಾಳೆ ಇರಲ್ಲ. ತುಂಬ ಕೆಲವೊಂದು ಸರಿ ನೀವು ಬೇಕು ಅಂತ ಅನಿಸಿದ್ರೆ, ಇನ್ನೊಂದು ಕೆಲವೊಂದು ಸರಿ ನೀವು ಬೇಡ ಅಂತ ಅನಿಸುತ್ತೆ. ಆದರೂ ಕೂಡ ನಿಮ್ಮ ಒಂದು ಪ್ರೀತಿ ಅವ್ರಿಗೆ ಬೇಕು ಅಂತ ಅಂದ್ಕೊಂಡು ಅವ್ರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಬಂದರೆ ನೀವು ಯಾವ ಥರ ಅಪ್ರೋಚ್ ಮಾಡಿದ್ರೆ ನೀವು ಏನಂತ ಅನ್ಕೋಬೋದು ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಇದೆ. ಈ ಪರ್ಸನ್ ರಾಶಿ ಬಂದು ಸಿಂಹ ರಾಶಿ, ಧನು ರಾಶಿ, ಮೇಷರಾಶಿ ಮತ್ತು ಕುಂಭರಾಶಿ, ವೃಶ್ಚಿಕ ರಾಶಿ ಆ್ಯಂಡ್ ಮಕರ ರಾಶಿ ಆಗಿರುತ್ತೆ. ಸೊ ಈ ಪರ್ಸನ್ ಲೈಫಲ್ಲಿ ಒಂಥರ ಅಪ್ರೋಚ್ ಮಾಡೋ ಒಂದು ಮೈಂಡ್ಸೆಟ್ ಇದೆ. ಬಟ್ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 2/11/22, 29, 31, 19, 28, 18, 27 ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಈ ಪರ್ಸನ್ ವಾಂಟ್ಸ್ ಟು ಮೀಟ್ ಯು. ಅವರು ಏನಾದರೂ ಆಗಲಿ ನಿಮ್ಮನ್ನು ಆ ಪರ್ಸನ್ ಬಂದು ಮಾತಾಡಿಸ್ಬಿಡೋಣ ಅನ್ನೋ ಒಂದು ಮೈಂಡ್ಸೆಟ್ ಅಲ್ಲಿದ್ದಾರೆ. ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡುವಂತಹ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ಅವ್ರಿಗೆ ನಿಮ್ಮ ಒಂದು ಮೈಂಡಿಂದ ಅವ್ರಿಗೆ ಬೇರೆ ಆಲೋಚನೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈ ಪರ್ಸನ್ ಅವರ ಮೈಂಡನ್ನ ಅವರು ವರ್ಕ್ ಮೇಲೆ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಆ ಪರ್ಸನ್ ಡೈವರ್ಟ್ ಅನ್ನುವಂಥದ್ದು ಆಗ್ತಾ ಇಲ್ಲ. ಆ ಒಂದು ಆಲೋಚನೆ ಯಾವಾಗಲೂ ನಿಮ್ಮದೇ ಇರುತ್ತೆ. ವರ್ಕಲ್ಲಿ ಆಗಿರಲಿ ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಆಗಿರಲಿ ಅಥವಾ ಅವ್ರಿಗೆ ಎಲ್ಲೇ ಹೋಗಲಿ, ಒಂದು ಮೈಂಡ್ ನಿಮ್ಮ ಹತ್ರನೇ ಇರುತ್ತೆ. ನೀವೇನು ಮಾಡ್ತಿರ್ತೀರಾ, ಎಲ್ಲಿರ್ತೀರಾ, ಯಾರ ಜೊತೆ ಮಾತಾಡ್ತಿರ್ತೀರಾ ಅನ್ನೋ ಒಂದು ಮೈಂಡ್ಸೆಟ್ ಈ ಪರ್ಸನ್ಗೆ ಯಾವಾಗಲೂ ಇರುತ್ತೆ. ಬಿಕಾಸ್ ಆ ಪರ್ಸನ್ ನಿಮಗೆ ಅನ್ನಿಸ್ತಿರ್ಬೋದು ಆ ಪರ್ಸನ್ ತುಂಬ ಆ್ಯಟಿಟ್ಯೂಡು, ಅವ್ರೇನು ನಿಮ್ಮನ್ನ ಇಷ್ಟಪಡ್ತಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಆ ಪರ್ಸನ್ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ. ಬಟ್ ಆ ಪರ್ಸನ್ಗೆ ಹೇಳ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅಷ್ಟೇ. ಓಕೆ, ಸೊ ಈ ಪರ್ಸನ್ ಇನ್ಷಿಯಲ್ ಬಂದ್ಬಿಟ್ಟು GRCKHCWP ಆಗಿರುತ್ತೆ. ಸೊ ನೋಡೋಣ ನಿಮಗೆ ಏಂಜಲ್ಸ್ ಗೈಡೆನ್ಸ್ ಏನಿದೆ, ನೀವೇನು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು. ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆ, ನೀವು ಈ ಪರ್ಸನ್ ಬಗ್ಗೆ ಏನಾದರೂ ಯೋಚನೆ ಮಾಡಿಕೊಂಡು ಆ ಪರ್ಸನ್ ನಿಮ್ಗೇನಾದರೂ ಹೇಳೋದಕ್ಕೆ ಬಂದಾಗ ನೀವು ಆ್ಯಟಿಟ್ಯೂಡ್ ತೋರಿಸೋ ಬದಲು, ಅಥವಾ ಆ ಪರ್ಸನ್ ನಿಮ್ಮಿಂದ ದೂರನೇ ಇರಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನೇ ಇರಲಿ, ಒಬ್ರಿಗೊಬ್ರು ಮಾತಾಡ್ದೇ ಇರಲಿ, ಬಟ್ ನಿಮ್ಮ ಬಗ್ಗೆ ಆ ಪರ್ಸನ್ಗೆ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿ ಹೇಳ್ಕೊಳ್ಳಿ. ನಾನು ನಿನ್ನನ್ನು ಇಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಇಬ್ಬರು ಕೂತ್ಕೊಂಡು ಮಾತಾಡೋಣ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಒಂದು ಚಾನ್ಸ್ ಕೊಡು ಅಂತ ಅಂದ್ಬಿಟ್ಟು ನೀವು ಆ ಪರ್ಸನ್ ಹತ್ರ ಹೇಗಾಗುತ್ತೋ ಹಾಗೆ ಅಪ್ರೋಚ್ ಮಾಡಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಮಾತಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ನೋಡೋಣ, ಇನ್ನೊಂದು ಕಾರ್ಡ್ ತೆಗಿತೀನಿ, ವಾಟ್ ಈಸ್ ನೆಕ್ಸ್ಟ್, ಇನ್ನೇನು ಗೈಡೆನ್ಸ್ ಅಂತ ಅಂದ್ಬಿಟ್ಟು. ನೋ ನೀಡ್ ಟು ವರಿ. ಯಾರೆಲ್ಲ ಈ ರೀಡಿಂಗ್ನ ನೋಡ್ತಿದ್ದೀರೋ, ಯೂನಿವರ್ಸ್ ಇಸ್ ಸೇಯಿಂಗ್ ದಟ್ ತುಂಬ ವರಿ ಮಾಡ್ಕೋಬೇಡಿ, ಏನಾಗಬೇಕು ಅದಾಗತ್ತೆ. ನೀವು ಇನ್ ಕೇಸ್ ಏನಾದರೂ ಆ ಪರ್ಸನ್ನೇ ಮಾತಾಡೋಕ್ಕೆ ಚಾನ್ಸ್ ಇದ್ದರೆ ಮಾತಾಡಿ, ಮೆಸೇಜ್ ಮಾಡೋದು ಅಥವಾ ಆ ಪರ್ಸನ್ನ ಡೈರೆಕ್ಟಾಗಿ ಮೀಟ್ ಮಾಡೋದು, ಅಥವಾ ಅವ್ರು ನಿಮ್ಮ ಆಫೀಸ್ ಕೊಲೀಗ್ಸ್ ಆಗಿದ್ದರೆ ಆಫೀಸಲ್ಲಿ ಮೀಟ್ ಮಾಡೋದು, ಅಥವಾ ಅವ್ರು ನಿಮ್ಮ ನೇಬರ್ಸ್ ಆಗಿದ್ದರೆ ನೇಬರ್ಸ್ ಹೋಗಿ ಮಾತಾಡೋದು. ನಿಮ್ಮಿಬ್ಬರ ಮಧ್ಯೆ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅದು ಆಗ್ತಿಲ್ಲ ಅಂತ ಅಂದರೆ ವರಿ ಮಾಡೋದಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಬರ್ತಿದೆ. ಟೆನ್ಷನ್ ಮಾಡ್ಕೊಳ್ಳೋದು ಹೋಗ್ಬೇಡಿ. ಯಾಕೆ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಅಂತ ಅಂದ್ಬಿಟ್ಟು ನೋಡೋಣ. ಫರ್ಗಿವ್ನೆಸ್. ಓಕೆ, ವರಿ ಮಾಡಬೇಡಿ, ಏನಾಗಬೇಕೋ ಅದು ಆಗುತ್ತೆ. ನಿಮ್ಮ ಕಡೆಯಿಂದ ಆ ಪರ್ಸನ್ನು ಎಷ್ಟೇ ತಪ್ಪು ಮಾಡಿರಲಿ, ಏನೇ ಮಾಡಿರಲಿ, ಫರ್ಗಿವ್ನ ಮಾಡಿ. ನಿಮ್ಮ ಲೈಫಲ್ಲಿ ಏನು ಒಳ್ಳೇದಾಗಬೇಕೋ ಅದು ಯಾವಾಗಲೂ ಹಾಗೇ ಆಗುತ್ತೆ. ಸೊ ಅವ್ರನ್ನ ನೀವು ಕ್ಷಮಿಸಿದ್ರೆ ಅಥವಾ ನೀವು ಆ ಪರ್ಸನ್ನ ಬಿಟ್ಟಾಗ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಕಾರ್ಮಿಕ್ ಕನೆಕ್ಷನ್ನು ರಿಲೀಸ್ ಆಗುತ್ತೆ. ಆವಾಗ ಆ ಪರ್ಸನ್ಗೆ ಓಕೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ, ಒಂದು ಆಲೋಚನೆ ಅನ್ನುವಂಥದ್ದು ಬರುತ್ತೆ. ಅದೇ ನೀವು ಅವ್ರನ್ನ ಫರ್ಗಿವ್ ಮಾಡಿಲ್ಲ, ಅವ್ರನ್ನ ಫರ್ಗೆಟ್ ಮಾಡಿಲ್ಲ
ಅಂದರೆ ನೀವು ಇನ್ನೂ ಒಂದು ಕಾರ್ಮಿಕ್ ಕನೆಕ್ಷನ್ ಲೂಪಲ್ಲೇ ಇರ್ತೀರಾ. ಆ ಟೈಮಲ್ಲಿ ಒಬ್ರಿಗೊಬ್ರಿಗೆ ಇನ್ನೂ ಕ್ಲಾರಿಟಿ ಇರಲ್ಲ, ಅರ್ಥ ಆಗ್ತಿರಲ್ಲ. ಅದೇ ಒಂದು ಸರಿ ಆ ಪರ್ಸನ್ನ ಫರ್ಗ್ಯೂ ಮಾಡಿ ಫರ್ಗೆಟ್ ಮಾಡಿ ಆ ಪರ್ಸನ್ಗೆ ನೀವೇನು ಅನ್ನೋದು ರಿಯಲೈಸೇಷನ್ ಮಾಡ್ಕೊಡೋಕ್ಕೆ ಆಗುತ್ತೆ. ಯಾಕೆ ಅಂದರೆ ಫ್ರೀಡಮ್ ಅನ್ನೋದನ್ನು ನೀವು ಕೊಟ್ಟಾಗ, ಅಂದರೆ ನಿಮ್ಮ ಮನಸ್ಸಲ್ಲಿ ಆ ಪರ್ಸನ್ನ ನೀವು ಕ್ಲಾರಿಟಿಯಿಂದ ಕಟ್ ಮಾಡಿದಾಗ ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ಕಾರ್ಮಿಕ್ ಕನೆಕ್ಷನ್ ಕಟ್ ಆಗುತ್ತೆ. ಆ ಕಟ್ ಆದಾಗ ಏನನ್ಸುತ್ತೆ, ಆ ಪರ್ಸನ್ಗೆ ಏನೋ ಒಂಥರ ಬೇಜಾರು. ಯಾಕೆಂದರೆ ಇಷ್ಟು ದಿನ ಬ್ಯಾಗೇಜ್ ಥರ ಕ್ಯಾರಿ ಮಾಡಿರೋ ಅಂಥ ಒಂದು ಕನೆಕ್ಷನ್ನು ಒಂದೇ ಸರಿ ಕಟ್ ಆದಾಗ ಆ ಪರ್ಸನ್ ಅನಿಸುತ್ತೆ, ನೀವು ಒಳ್ಳೆಯವರಾ, ನೀವು ಯಾಕೆ ಅವ್ರ ಲೈಫಲ್ಲಿ ಸಿಕ್ಕಿದ್ರಿ, ನೀವು ಮತ್ತೆ ಬೇಕಾ ಬೇಡವಾ, ಇದು ಕಾರ್ಮಿಕ್ ಕನೆಕ್ಷನ್ನ ಸೋಲ್ ಕನೆಕ್ಷನ್ನ, ಈ ಥರ ಎಲ್ಲ ಆ ಪರ್ಸನ್ಗೆ ಯೋಚನೆ ಮಾಡೋದಕ್ಕೂ ಚಾನ್ಸ್ ಸಿಗುತ್ತೆ, ನಿಮಗೂ ಚಾನ್ಸಸ್ ಸಿಗುತ್ತೆ. ಅದೇ ನೀವು ಫರ್ಗ್ಯೂ ಮಾಡಿಲ್ಲ ಅಂತ ಅಂದರೆ ಒಂದೇ ಕಾರ್ಮಿಕ್ ಲೂಪಲ್ಲಿ ರನ್ನಿಂಗಲ್ಲೇ ಇರ್ತೀರ. ಹಾಗಾಗಿ ನಿಮ್ಮ ಲೈಫಲ್ಲಿ ಏನೂ ಚೇಂಜಸ್ ಅನ್ನೋವಂಥದ್ದು ಕಾಣಿಸಲ್ಲ. ಸೊ ಇಲ್ಲಿ ನಾನೇನು ಗೈಡೆನ್ಸ್ ಕೊಡ್ತಿದ್ದೀನಿ ಅಂತ ಅಂದರೆ, ಇಫ್ ಪಾಸಿಬಲ್ ಆ ಪರ್ಸನ್ನ ಫರ್ಗ್ಯೂ ಮಾಡಿ ಆ ಪರ್ಸನ್ನ ಫರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮಿಬ್ಬರ ಮಧ್ಯೆ ಇರೋ ಕಾರ್ಮಿಕ್ ಕನೆಕ್ಷನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಆದಾಗ ಆ ಪರ್ಸನ್ಗೆ ನೀವೇನು ಅನ್ನೋದು ಅರ್ಥ ಆಗುತ್ತೆ. ಆ ಟೈಮಲ್ಲಿ ನೀವಿಬ್ಬರು ಮತ್ತೆ ಕಮ್ಯುನಿಕೇಟ್ ಮಾಡ್ಕೊಳ್ತೀರಾ, ಮತ್ತೆ ನೀವಿಬ್ಬರು ಮಾತಾಡ್ಕೊಳ್ತೀರಾ, ನಿಮ್ಮಿಬ್ಬರು ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನೀವಿಬ್ಬರು ಅದನ್ನು ಸರಿ ಮಾಡ್ಕೊಳ್ತೀರಾ ಅನ್ನೋವಂಥದ್ದು ಬರ್ತಿದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.